ಹಾಯ್ ಹಲೋ ನಮಸ್ಕಾರ. ಇನ್ನು ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಡಿ ಸಿ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ಇಂದು ಹೈ ವೋಲ್ಟೇಜ್ ಇಂದಾನೆ ಕೂಡಿತ್ತು ಅಂತ ಹೇಳ್ಬೋದು. ಮತ್ತೆ ಈ ಮ್ಯಾಚ್ ಥ್ರಿಲ್ಲರ್ ಮ್ಯಾಚ್ ಕೂಡ ಆಗಿತ್ತು. ಮತ್ತೆ ಈ ಮ್ಯಾಚ್ ನಲ್ಲಿ ಡಿ ಸಿ ಅವರು ಒಂದು ವಿಕೆಟ್ ಗಳಿಂದ ಗೆಲುವು ಕೂಡ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಲಾಸ್ಟ್ ಓವರ್ ನಲ್ಲಿ ಕೂಡ ಫಿನಿಶ್ ಕೂಡ ಮಾಡಿದ್ದಾರೆ. ಇದು ಕೂಡ ಹೈಯೆಸ್ಟ್ ರನ್ ಚೇಸ್ ನಲ್ಲಿ ಕೂಡ ಒಂದು ಆಗಿದೆ ಅಂತ ಹೇಳ್ಬೋದು. ಅದು ಕೂಡ ಡಿ ಸಿ ಅವರು 200+ ರನ್ ಚೇಸ್ ಕೂಡ ಮಾಡಿರಲಿಲ್ಲ ರೀಸೆಂಟ್ ಮ್ಯಾಚ್ ಗಳಲ್ಲಿ. ಅವರು ಕೂಡ ಈಗ ಚೇಸ್ ಮಾಡಿ ಒಂದು ವಿಕೆಟ್ ಗಳಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಕಾರಣರಂತ ಅಶುತೋಷ್ ಶರ್ಮಾ ಅವರು ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರ ಕಡೆಯಿಂದ ಬಿಲೀಫ್ ಮಾಡಿ ಈ ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಮ್ಯಾಚ್ ಯಾವ ತರ ಇತ್ತು ಅಂತ ಸಂಪೂರ್ಣ ಕೂಡ ಡೀಟೇಲ್ಸ್ ಕೂಡ ತಿಳಿಸ್ತಾ ಬರ್ತೀವಿ. ಮತ್ತೆ ಈ ಮ್ಯಾಚ್ ನಲ್ಲಿ ಎಲ್ಲ ರೆಕಾರ್ಡ್ಗಳು ಕೂಡ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಎಲ್ ಎಸ್ ಜಿ ಅವರು ಹೋದ್ಸಲಿ 1 ರನ್ನಿಂದ RCB ಮೇಲೆ ಗೆದ್ದಿದ್ರು. ಮತ್ತೆ ಈ ಸಲ 1 ವಿಕೆಟ್ ಇಂದ ಸೋತಿದ್ದಾರೆ ಅಂತ ಹೇಳ್ಬೋದು ಎಲ್ ಎಸ್ ಜಿ ಅವರು. ಮತ್ತೆ ಈ ಕಡೆ ಮ್ಯಾಚ್ ಕಡೆ ನೋಡಿದರೆ ಡಿ ಸಿ ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ ಮಿಚೆಲ್ ಮಾರ್ಷ್ ಮತ್ತೆ ನಿಕೋಲಸ್ ಪೂರನ್ ಅವರು 70 ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ಮಾರ್ಷ್ ಅವರು 72 ರನ್ಗಳನ್ನ ಹೊಡೆದು 36 ಬಾಲ್ಗೆ 6 4 ನ ಹೊಡೆದು ಮತ್ತೆ 6 6 ನ ಹೊಡಿತಾರೆ. 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ನಿಕೋಲಸ್ ಪೂರನ್ ಕೂಡ 75 ರನ್ಗಳನ್ನ ಹೊಡಿತಾರೆ 30 ಬಾಲ್ ನಲ್ಲಿ 6 4 ನ ಹೊಡೆದು ಮತ್ತೆ 7 ಸಿಕ್ಸರ್ ನ ಹೊಡೆದು 250 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಮತ್ತೆ ಇವರಿಬ್ರು ಕೂಡ ಎಲ್ ಎಸ್ ಜಿ ಅವರಿಗೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ನ ಕೂಡ ಮಾಡ್ಕೊಡ್ತಾರೆ. ಮತ್ತೆ ಒಳ್ಳೆ ಸ್ಕೋರ್ ನ ಕೂಡ ತಂದುಕೊಡಲಿ ಕೂಡ ಯಶಸ್ವಿ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬಂದಂತಹ ಡೇವಿಡ್ ಮಿಲ್ಲರ್ ಅವರು ಕೂಡ 27 ರನ್ಗಳನ್ನ ಹೊಡಿತಾರೆ 19 ಬಾಲ್ ನಲ್ಲಿ. ಮತ್ತೆ 1 4 ಮತ್ತೆ 2 6 ನ ಕೂಡ ಹೊಡಿತಾರೆ ಅಂತ ಹೇಳ್ಬೋದು. ಇಲ್ಲಿ 27 ಕೋಟಿ ಕೊಟ್ಟಂತಹ ರಿಷಬ್ ಪಂತ್ ಅವರು 1 ರನ್ ಕೂಡ ಹೊಡಿದರೆ ಡಕ್ಔಟ್ ಕೂಡ ಆಗ್ತಾರೆ. 6 ಬಾಲ್ ನ ಆಡಿ ಡಕ್ಔಟ್ ಕೂಡ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಅವ್ರು ಕೊಟ್ಟಂತ 27 ಲಕ್ಷ ಕೂಡ ವೇಸ್ಟ್ ಕೂಡ ಇರುತ್ತೆ. ಮತ್ತೆ ಇಲ್ಲಿ ಎಲ್ ಎಸ್ ಜಿ ಓನರ್ ಕೂಡ ಓವರ್ ರೇಟೆಡ್ ಹೋಗಿದ್ರು ಅಂತ ಹೇಳೋದು. ರಿಷಬ್ ಪಂತ್ ಮೇಲೆ 27 ಕೋಟಿ ಕೊಟ್ಟು ಈಗ ಡಕ್ಔಟ್ ಕೂಡ ಆಗಿದೆ. ಅದು ಕೂಡ ಬಿಗ್ ಲಾಸ್ ಅಂತ ಹೇಳ್ಬೋದು ಎಲ್ ಎಸ್ ಜಿ ಓನರ್ ಕೂಡ. ಇನ್ನು ಮಿಚೆಲ್ ಸ್ಟಾರ್ಕ್ ಅವರು 4 ಓವರ್ ಬೌಲಿಂಗ್ ಮಾಡಿ 42 ರನ್ಗಳನ್ನ ಹೊಡಿಸ್ಕೊಂಡು 3 ವಿಕೆಟ್ ನ ಕೂಡ ಪಡ್ಕೊಳ್ಳೋದು ಕೂಡ ಯಶಸ್ವಿ ಕೂಡ ಆಯಿದ್ರು. ಮತ್ತೆ ಇಲ್ಲಿ ಬಿಗ್ ವಿಕೆಟ್ ಗಳನ್ನ ಕೂಡ ಅವರು ಪಡ್ಕೊಂಡ್ರು ಅಂತ ಹೇಳ್ಬೋದು. ಮತ್ತೆ ಕುಲ್ದೀಪ್ ಯಾದವ್ ಅವರು ಮೋಸ್ಟ್ ಎಕನಾಮಿಕಲ್ ಆಗಿ ಕೂಡ ಇದ್ರು. 4 ಓವರ್ ಬೌಲಿಂಗ್ ಮಾಡಿ 20 ರನ್ಗಳನ್ನ ಮಾತ್ರ ಕೊಟ್ಟು 2 ವಿಕೆಟ್ ನ ಪಡ್ಕೊಂಡು 5 ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡಿದ್ದಾರೆ. ಎಲ್ ಎಸ್ ಜಿ ಅವರು ಟೋಟಲ್ ಆಗಿ ನೋಡಿದ್ರೆ 209 ರನ್ಗಳನ್ನ ಹೊಡೆದು 8 ವಿಕೆಟ್ ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು ಇನ್ನು 20 ಓವರ್ ನಲ್ಲಿ. ಇನ್ನು ಡಿ ಸಿ ಅವರಿಗೆ 210 ರನ್ಗಳನ್ನ ಇವರು ಬಿಟ್ಕೊಡ್ತಾರೆ. ಇನ್ನು ಡಿ ಸಿ ಅವರು ಮೊದಲಡಿಕೆ ಬ್ಯಾಟಿಂಗ್ ಬಂದಾಟಕ್ಕೆ ಅವ್ರಿಗೆ ಆಘಾತ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಿಂದ ರನ್ ಕೂಡ ಕಳೆಯಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳೆಲ್ಲರೂ ಕೂಡ ಫ್ಲಾಪ್ ಆಗ್ತಾ ಹೋಗ್ತಾರೆ. ಮತ್ತೆ ಎಲ್ಲರೂ ಕೂಡ ಲೋ ಸ್ಕೋರ್ ನಲ್ಲಿ ಎಂಡ್ ಮಾಡ್ತಾರೆ ಅಂತ ಹೇಳ್ಬೋದು ಅವ್ರನ್ನ ರನ್ಗಳಲ್ಲಿ. ಇಲ್ಲಿ ಜಾಕ್ ಆಗಿರ್ಬೋದು ಮತ್ತೆ ಅಭಿಷೇಕ್ ಪೋರೆಲ ಇರ್ಬೋದು ಮತ್ತೆ ಸಮೀರ್ ವಿಶ್ವ ಇರ್ಬೋದು, ಇವರು ಎಲ್ಲರೂ ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಬಂದಂತ ಅಕ್ಷರ್ ಪಟೇಲ್ ಅವರು 4 ವಿಕೆಟ್ ಗಳಿದ್ದಾಗ 50 ರನ್ಗಳಿದ್ದಾಗ ಅವರು ಕೂಡ ಔಟ್ ಆಗ್ತಾರೆ. ನೆಕ್ಸ್ಟ್ ಫ್ಯಾಫ್ ಅವರು 29 ರನ್ಗಳನ್ನ ಹೊಡಿತಾರೆ 18 ಬಾಲ್ ನಲ್ಲಿ 3 4 ನ ಹೊಡೆದು 2 6 ನ ಕೂಡ ಹೊಡಿತಾರೆ. ಅಕ್ಷರ್ ಪಟೇಲ್ ಅವರು ಕೂಡ 22 ರನ್ ಹೊಡಿತಾರೆ 11 ಬಾಲ್ ನಲ್ಲಿ 3 4 ಹೊಡೆದು 1 6 ನ ಕೂಡ ಹೊಡಿತಾರೆ ಅಂತ ಹೇಳೋದು. ಇಲ್ಲಿ ಕ್ರಿಸ್ಟನ್ ಸ್ಟಫ್ಸ್ ಅವರು ಕೂಡ 34 ರನ್ಗಳನ್ನ ಹೊಡಿತಾರೆ 22 ಬಾಲ್ ನಲ್ಲಿ 1 4 ಹೊಡೆದು 3 6 ನ ಕೂಡ ಹೊಡಿತಾರೆ. ಇಲ್ಲೇ ಕೂಡ ಮ್ಯಾಚ್ ನ ಟರ್ನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅಶುತೋಷ್ ಶರ್ಮಾ ಅವರು 66 ರನ್ಗಳನ್ನ ಹೊಡಿತಾರೆ 31 ಬಾಲ್ ನಲ್ಲಿ 5 4 ನ ಹೊಡೆದು 5 6 ನ ಕೂಡ ಹೊಡಿತಾರೆ 212 ಸ್ಟ್ರೈಕ್ ರೇಟ್ ನಲ್ಲಿ. ಇವರು ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ವಿಪ್ರಾಜ್ ನಿಗಮ್ ಅವ್ರನ್ನ ಕೂಡ ಬಗ್ಗೆ ಜ್ಞಾಪಕ ಕೂಡ ಇಟ್ಕೊಳ್ಳೇಬೇಕು ಅಂತ ಹೇಳ್ಬೋದು. ಮತ್ತೆ ಇವರು ಇಲ್ಲಿ 39 ರನ್ಗಳನ್ನ ಹೊಡಿತಾರೆ 15 ಬಾಲ್ ನಲ್ಲಿ 5 4 ನ ಹೊಡೆದು 2 6 ಅನ್ನು ಕೂಡ ಹೊಡಿತಾರೆ ಅಂತ ಹೇಳೋದು. ಮತ್ತೆ ಕೊನೆಯಲ್ಲಿ ಕೂಡ ಬ್ಯಾಟಿಂಗ್ ಆಡಿ ಅಶುತೋಷ್ ಶರ್ಮಾ ಅವರಿಗೆ ಒಳ್ಳೆ ಕೂಡ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವರಿಬ್ರು ಪಾರ್ಟ್ನರ್ಶಿಪ್ ಇಂದನೇ ಡೆಲ್ಲಿ ಅವರು ಕೊನೆವರೆಗೂ ಹೋಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಅಶುತೋಷ್ ಶರ್ಮಾ ಅವರು ಲಾಸ್ಟ್ ವಿಕೆಟ್ ವರೆಗೂ. ಇನ್ನು ಎಲ್ ಎಸ್ ಜಿ ಬೌಲರ್ ಕಡೆ ನೋಡಿದ್ರೆ ಸಿದ್ಧಾರ್ಥ ಇರ್ಬೋದು ಮತ್ತೆ ಶಾರ್ದುಲ್ ಇರ್ಬೋದು ರಾಠಿ ಆಗಿರ್ಬೋದು ಬಿಷ್ಣು ಈ 4 ಜನ ಆಟಗಾರರು ಕೂಡ 2 ವಿಕೆಟ್ 211 ರನ್ಗಳನ್ನ 9 ವಿಕೆಟ್ ನಲ್ಲಿ 19.3 ಓವರ್ಗಳಲ್ಲೇ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದು ಅಶುತೋಷ್ ಶರ್ಮಾ ಅವರು ಲಾಸ್ಟ್ ಬಾಲ್ ನಲ್ಲಿ 6 ಕೂಡ ಹೊಡೆದು ಮ್ಯಾಚ್ ಕೂಡ ಫಿನಿಶ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಅದು ಕೂಡ ಲಾಸ್ಟ್ ವಿಕೆಟ್ ನಲ್ಲಿ. ಇಲ್ಲಿ ಲಾಸ್ಟ್ ಓವರ್ ನಲ್ಲಿ ರಿಷಬ್ ಪಂತ್ ಅವರಿಗೆ ಒಂದು ಸ್ಟಂಪ್ ಔಟ್ ಕೂಡ ಇತ್ತು, ಅದನ್ನು ಕೂಡ ಮಿಸ್ ಕೂಡ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಅದನ್ನೇ ಹೊಡೆದಿದ್ರೆ ಮ್ಯಾಚ್ ಅವರು ಎಲ್ ಎಸ್ ಜಿ ಅವರೇ ಗೆಲ್ತಿದ್ರು. ಇಲ್ಲಿ ರಿಷಬ್ ಪಂತ್ ಅವರು
ಡಿ.ಸಿ ಅವರು ಒಂದು ವಿಕೆಟ್ಗಳಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ ರಿಷಬ್ ಪಂತ್ ಅವರು ಸ್ಟಂಪ್ ಔಟನ್ನು ಹೊಡೆದಿದ್ದಾರೆ. ಡಿ.ಸಿ ಅವರು ಸೋಲ್ಬೇಕಾದಂಥ ಪರಿಸ್ಥಿತಿ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಅಶ್ವಿತೋಶ್ ಶರ್ಮಾ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಯ್ತಿದ್ದಂಗೆ ಇನ್ನು ಅವರನ್ನ ಕೂಡ ಶಿಖರ್ ಧವನ್ ಅವ್ರಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಮೆಂಟರ್ ಅಂತ ಹೇಳ್ಬೋದು. ಅಶ್ವಿತೋಶ್ ಶರ್ಮಾ ಅವ್ರಿಗೆ ಮೆಂಟರ್ ಆಗಿ